ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ರಾಜ್ಯದಲ್ಲಿ ಮತ್ತೆ ಮರ್ಯಾದಾ ಹತ್ಯೆ ಸದ್ದು ಮಾಡ್ತಾ ಇದೆ. ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆದಂತಹ ಕೃತ್ಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಮರ್ಯಾದಾ ಹತ್ಯೆ ನಿಯಂತ್ರಣಕ್ಕಾಗಿಯೇ ಪ್ರತ್ಯೇಕ ಕಾನೂನು ತರಬೇಕನ್ನೋ ಒಂದು ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಏನು ಹತ್ಯೆಗೆ ಗುರಿಯಾದಂತಹ ಏನು ಮಾನ್ಯ ಇದ್ದಾಳೆ, ಮಾನ್ಯ ಮರ್ಯಾದಾ ಹತ್ಯೆ, ಆಕೆಯ ಹೆಸರಿನಲ್ಲೇ ಒಂದು ಪ್ರತ್ಯೇಕ ಕಾಯ್ದೆನ ರೂಪಿಸಬೇಕು ಅಂತೇಳಿ ದಲಿತ ಪರ ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದಾವೆ. ಏನಿ ಕಾಯ್ದೆ ಅಂತ ಮತ್ತು ಏನು ಆ ದಲಿತ ಪರ ಸಂಘಟನೆಗಳ ಬೇಡಿಕೆ ಏನಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಏನು ನ್ಯೂಸ್ 18 ಯೂಟ್ಯೂಬ್ ಇರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಮರ್ಯಾದಾ ಹತ್ಯೆ ವಿಚಾರವಾಗಿ ಪ್ರತ್ಯೇಕ ಕಾನೂನಿನ ಒಂದು ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಇದು ಏನು ದಲಿತ ಪರ ಸಂಘಟನೆಗಳ ಒಂದು ಬೇಡಿಕೆಯಾಗಿದೆ. ರಾಜ್ಯ ಸರ್ಕಾರಕ್ಕೆ ಇದು ಈ ಥರದ ಒಂದು ಪ್ರತ್ಯೇಕ ಕಾನೂನು ತರಬೇಕಂತೇಳಿ ದಲಿತ ಪರ ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಈಗೇನು ರಾಜ್ಯದ ಬೇರೆ ಬೇರೆ ಕಡೆ ಈಗೇನು ಹುಬ್ಬಳ್ಳಿ ತಾಲೂಕಿನಲ್ಲಾಗಿದೆ, ಅದೇ ಮಾದರಿಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆ ಈ ರೀತಿಯ ಮರ್ಯಾದೆಗೇಡಿನ ಕೃತ್ಯಗಳು ನಡೆದಿದ್ದಾವೆ. ಹಾಗಾಗಿ ಅವುಗಳ ನಿಯಂತ್ರಣಕ್ಕೆ ಈಗಾಗಲೇ ಕಾನೂನು ಇದೆ ಅಂದರೂ ಸಹ ಪ್ರತ್ಯೇಕವಾಗಿ ಅದು ಪರ್ಟಿಕ್ಯುಲರ್ ಆಗಿ ಮರ್ಯಾದೆ ಹತ್ಯೆ ವಿಚಾರವಾಗಿ ಇಲ್ಲ. ಹಾಗಾಗಿ ಅವುಗಳ ಒಂದು ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಹಾಗಾಗಿ ಪ್ರತ್ಯೇಕ ಕಾನೂನನ್ನೇ ರಚನೆ ಮಾಡಬೇಕನ್ನೋ ಒಂದು ಆಗ್ರಹ ದಲಿತ ಸಂಘಟನೆಗಳದಾಗಿದೆ. ಈಗೇನು ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ನಡೀತು, ಆ ಸಂದರ್ಭದಲ್ಲಿ ನಿರ್ಭಯ ಒಂದು ಕಾನೂನನ್ನೇ ಜಾರಿಗೆ ತರಲಾಯಿತು, ಏನು ಲೈಂಗಿಕ ದೌರ್ಜನ್ಯ ಎಸಗಿದ ಸಂಬಂಧಪಟ್ಟಂಗೆ. ಅದೇ ಮಾದರಿಯಲ್ಲಿ ಇತ್ತೀಚೆಗೆ ಏನು ಕರ್ನಾಟಕ ವಿಧಾನಸಭೆಯಲ್ಲೂ ಸಹ ಒಂದೇನು ಇದನ್ನು ಪಾಸ್ ಮಾಡಲಾಯಿತು, ಏನು ದ್ವೇಷ ಭಾಷಣ ಮಸೂದೆಯನ್ನು ಸಹ ಜಾರಿಗೆ ಮಾಡಲಾಯಿತು, ಏನು ಕಾಯ್ದೆಗೆ ಒಂದು ಅಂಗೀಕಾರ ತೆಗೆದುಕೊಳ್ಳಲಾಯಿತು. ಅದು ಸಹ ಅಂದರೆ ಈಗ ಆಲ್ರೆಡಿ ಆ ರೀತಿಯ ಒಂದು ಕಾನೂನುಗಳು ಏನು BNS ನಲ್ಲಿರ್ಬೋದು, ಹಿಂದಿನ ಏನು ಇದರಲ್ಲಿರ್ಬೋದು, ಹಿಂದಿನ ಕಾಯ್ದೆಗಳು, ಅದರಲ್ಲಿ ಈ ರೀತಿಯ ಒಂದು ಕಾಯ್ದೆ ಕಟ್ಟಳೆಗಳು ಇದ್ರೂ ಸಹ ಇದಕ್ಕಾಗಿ ಪ್ರತ್ಯೇಕ ಅನ್ನೋ ಒಂದು ಇದು ಇಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಏನು ಈ ರೀತಿಯ ಒಂದು ಕೃತ್ಯಗಳು ಏನು ಪದೇ ಪದೇ ಮರಕಳಿಸ್ಲಿಕ್ಕೆ ಒಂದೇನು ನಿರ್ಲಕ್ಷ್ಯನೂ ಕಾರಣ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಂದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದೇ ಮುಖ್ಯ ಕಾರಣ ಅಂತ ಕೇಳಿ ಬರ್ತಾ ಇದೆ. ಹಾಗಾಗಿ ಏನು ವಿವಿಧ ದಲಿತ ಪರ ಸಂಘಟನೆಗಳ ಮಹಾಮಂಡಳದ ಮುಖಂಡರಾದಂತಹ ಗುರುನಾಥ್ ಉಳ್ಳಿಕಾಶಿ ಅವರು ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಈ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ರೀತಿಯ ಒಂದು ಹೊಸದೊಂದು ಕಾನೂನು, ಈಗ ಆಲ್ರೆಡಿ ಬೇರೆ ಬೇರೆ ರೀತಿಯ ಒಂದು ಕಾನೂನುಗಳು ಇದ್ರೂ ಸಹ ಪ್ರತ್ಯೇಕವಾಗಿ ಇದಕ್ಕಾಗಿಯೇ ಒಂದು ಏನು ಕಾಯ್ದೆನ ರೂಪಿಸಬೇಕು. ಅದಕ್ಕೆ ಆ ಒಂದು ಕಾಯ್ದೆಗೆ ಹೇಗೆ ಏನು ನಿರ್ಭಯ ಹೆಸರಿನಲ್ಲಿ ಒಂದು ಕಾಯ್ದೆ ಆಗಿದೆ, ಅದೇ ಮಾದರಿಯಲ್ಲಿ ಈಗೇನು ತಂದೆಯಿಂದಲೇ ಹತ್ಯೆಗೆ ಗುರಿಯಾದಂತಹ ಮಾನ್ಯಳ ಹೆಸರಲ್ಲಿನೇ ಈ ರೀತಿಯ ಒಂದು ಕಾಯ್ದೆನ ರೂಪಿಸಬೇಕು ಅನ್ನೋ ಒಂದು ಆಗ್ರಹ ಅವ್ರದ್ದಾಗಿದೆ. ಹಾಗಾಗಿ ಅಂದರೆ ಈಗೇನು ಈ ರೀತಿಯ ಒಂದು ಕೃತ್ಯಗಳು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆನೂ ಸಹ ನಡೆದಿದ್ದಾವೆ ಮತ್ತು ಆಗಾಗ ಮರುಕಳಿಸ್ತಾನೆ ಇದ್ದಾವೆ. ಆ ಒಂದು ಮರುಕಳಿಸೋದಾಗ್ಲಿ ಅಥವಾ ಆ ಒಂದು ಕೃತ್ಯಗಳಿಗೆ ಕಡಿವಾಣ ಹಾಕಬೇಕಂದ್ರೆ ಇಂಥದ್ದೊಂದು ಸಪ್ರೇಟ್ ಕಾನೂನು ತರಬೇಕು ಮತ್ತು ಕಟ್ಟುನಿಟ್ಟಿನ ಕಟ್ಟಳೆಗಳಂದ್ರೆ ಈಗೇನು ಆ ಒಂದು ಪ್ರಕರಣದಲ್ಲಿ ಏನು ಭಾಗಿಯಾಗದಂಥವ್ರಿಗೆ ಯಾವ ರೀತಿಯ ಶಿಕ್ಷೆ ಆಗುತ್ತನ್ನೋ ಒಂದು ಎಚ್ಚರಿಕೆ ಒಂದು ಕರೆಗಂಟೆ ಕೊಟ್ಟರೆ ಮಾತ್ರ ಈ ರೀತಿಯ ಕೃತ್ಯಗಳನ್ನ ತಡೆಗಟ್ಟಬಹುದು. ಅದರಲ್ಲೂ ಏನು ದಲಿತರ ಮೇಲೆ ಆಗ್ತಿರುವಂಥ ದೌರ್ಜನ್ಯಗಳ ನಿಯಂತ್ರಣಕ್ಕೆ ಈ ರೀತಿಯ ಒಂದು ಕಾನೂನು ಅತ್ಯವಶ್ಯ ಅನ್ನೋ ಒಂದು ಅಭಿಪ್ರಾಯ ಅವ್ರದ್ದಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆಯೋದ್ರ ಜೊತೆಗೆ ಅವರು ಏನು ದಲಿತ ಸಂಘಟನೆಗಳು ರಾಜ್ಯಾದ್ಯಂತ ಪ್ರವಾಸ ಮಾಡಲಿಕ್ಕೂ ಸಹ ತೀರ್ಮಾನ ಮಾಡಿದ್ವಿ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಆಯಾ ಜಿಲ್ಲೆನಲ್ಲಿ ಎಷ್ಟು ಈ ರೀತಿಯ ಒಂದು ಮರ್ಯಾದೆಗೇಡಿ ಕೃತ್ಯಗಳು ನಡೆದಿದ್ದಾವೆ ಮತ್ತು ಏನು ಎಷ್ಟು ಮಂದಿ ದೌರ್ಜನ್ಯಕ್ಕೆ ತುತ್ತಾಗಿದ್ದಾರೆ, ಎಷ್ಟು ಮಂದಿಯ ಒಂದು ಕೊಲೆಯಾಗಿದೆ ಇತ್ಯಾದಿಗಳ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸ ಮೊದಲ ಹಂತದಲ್ಲಿ ಆ ದಲಿತ ಮುಖಂಡರು ಮಾಡ್ತಾರೆ. ನಂತರದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಈ ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡುವಂತಹ ಒಂದು ಉದ್ದೇಶವನ್ನು ಸಹ ಹೊಂದಲಾಗಿದೆ. ಅದಾದ ನಂತರ ಏನಂದರೆ ರಾಜ್ಯ ಸರ್ಕಾರಕ್ಕೆ ವಿವಿಧ ದಲಿತ ಸಂಘಟನೆಗಳ ಒಟ್ಟು ಗೂಡಿಸಿಕೊಂಡು ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿ ಇರ್ಬೋದು ಮತ್ತಿತರ ಒಂದು ರಾಜ್ಯ ಸರ್ಕಾರವನ್ನು ಭೇಟಿ ಮಾಡಿ ಈ ರೀತಿಯ ಒಂದು ಕಾಯ್ದೆ ಜಾರಿಗೆ ತರ್ರಿ ಅಂತೇಳಿ ಬೇಡಿಕೆ ಇಡುವವರಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುವವರಿದ್ದಾರೆ. ಒಟ್ಟಾರೆ ಏನು ಈ ರೀತಿಯ ಒಂದು ಏನು ಕಾಯ್ದೆ ಈಗ ಅತ್ಯವಶ್ಯ ಅಂತೇಳಿ ಸಾಕಷ್ಟು ಚರ್ಚೆಯನ್ನು ಸಹ ನಡೀತಾ ಇದೆ. ಯಾಕಂದರೆ ಈಗ ಆಗಲೇ ಏನು ಈ ರೀತಿಯ ದೌರ್ಜನ್ಯಗಳು ನಡೆದಂಥ ಸಂದರ್ಭದಲ್ಲಿ ಈಗೇನು ಹೊಸದಾಗಿ ಏನು BNS ಬಂದಿದೆ, ಅದೆಲ್ಲದರಲ್ಲೂ ಸಹ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ
ಈ ಹಿಂದೆ ಏನು ನಿರ್ಭಯ ಪ್ರಕರಣದಲ್ಲಿ ಒಂದು ಪ್ರತ್ಯೇಕ ಕಾನೂನು ಅಂದ್ರೆ ಆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕೃತ್ಯ ನಡೀತು. ಆ ಸಂದರ್ಭದಲ್ಲೂ ಸಹ ಒಂದು ಪ್ರತ್ಯೇಕ ಕಾನೂನನ್ನು ರಚನೆ ಮಾಡಲಾಯಿತು. ಅದೇ ಮಾದರಿಯಲ್ಲಿ ಅಲ್ಲೊಂದು ಇಲ್ಲೊಂದು ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಒಂದೊಂದು ಕಾನೂನುಗಳು ರಚನೆ ಆಗ್ತಾನೆ ಇದಾವೆ. ಹಾಗಾಗಿ ಅದೇ ರೀತಿಯಲ್ಲಿ ಮಾನ್ಯಾಳ ಹೆಸರಲ್ಲೂ ಸಹ ಒಂದು ಪ್ರತ್ಯೇಕ ಕಾನೂನನ್ನು ಜಾರಿಗೆ ತರಬೇಕು ಅನ್ನೋ ಒಂದು ಆಗ್ರಹ ವ್ಯಕ್ತವಾಗ್ತಾ ಇದೆ. ರಾಜ್ಯ ಸರ್ಕಾರಗಳು ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ರಾಜ್ಯ ಆಡಳಿತ ಚುಕ್ಕಾಣಿ ಹಿಡಿಯೋರು ಯಾವುದೇ ಪಕ್ಷದವರು ಆಗಿರ್ಬೋದು, ಇವತ್ತು ನೋಡ್ರಿ ನಮ್ಮ ರಾಜ್ಯ ಸರ್ಕಾರ ಕಾನೂನೊಳಗೆ ಸಾಕಷ್ಟು ಅವಕಾಶ ಅದ. ದೇಶದ್ರೋಹ ತಡೆಯೋಕೆ ಅವಕಾಶ ಅದ, ನಕ್ಸಲ್ವಾದ ತಡೆಯೋಕೆ ಅವಕಾಶ ಅದ, ಉಗ್ರವಾದ ತಡೆಯೋಕೆ ಅವಕಾಶ ಅದ, ದ್ವೇಷ ಭಾಷಣವನ್ನ ತಡೆಯೋಕ್ಕೂ ಸಹಿತ ಅವಕಾಶ ಅದ. ಆದರೂ ಸಹಿತ ದ್ವೇಷ ಭಾಷಣ ತಡೆ ಕಾಯ್ದೆಯನ್ನ ಮತ್ತೆ ಜಾರಿಗೆ ತಂದ್ರು. ಆದರೆ ಈ ನಿಟ್ಟಿನಲ್ಲಿ ನಾವು ಆಗ್ರಹ ಮಾಡೋದೇನಪ್ಪಾ ಅಂತಂದ್ರೆ ಮರ್ಯಾದೆಗೇಡು ಹತ್ಯೆ ಅನ್ನುವಂಥ ವಿಷಯವನ್ನ ಅದಕ್ಕೆ ಸಂಪೂರ್ಣ ಕಡಿವಾಣ ಹಾಕಬೇಕು. ರಾಜ್ಯ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಸೇರಿಬಿಟ್ಟು ಒಂದು ಒಳ್ಳೆಯ ಕಾನೂನನ್ನ ಜಾರಿಗೆ ತರಬೇಕು. ಪ್ರಾಮಾಣಿಕವಾಗಿಯೂ ಸಹಿತ ಇಂತಹ ಒಂದು ಸಾಮಾಜಿಕ ಸಮಾನತೆಯ ಒಂದು ಪರಿಕಲ್ಪನೆಯನ್ನ ರಾಜ್ಯದಲ್ಲಿ ಮೂಡಿಸಬೇಕು. ಯಾಕಂದ್ರೆ ಕರ್ನಾಟಕ ಯಾವತ್ತೂ ಮಾದರಿಯಾಗಿನ ಕೆಲಸ ಮಾಡ್ತಾ ಇದೆ ಸಾಕಷ್ಟು ಕಾನೂನುಗಳ ಪರಿಪಾಲನೆ ವಿಷಯದಲ್ಲಿ, ಸಂವಿಧಾನದ ವಿಷಯದಲ್ಲಿ. ಅದಕ್ಕೆ ಅದೇ ಸಂವಿಧಾನಬದ್ಧವಾದಂತಹ ಹಕ್ಕಿನಡಿ ಇವತ್ತು ಆ ಸಂವಿಧಾನದ ವಿಶೇಷ ಆರ್ಟಿಕಲ್ ಏನು 15, 16, 19, 21 ಏನಿದಾವೆ ಅವುಗಳನ್ನು ಒಳಗೊಂಡಂತೆ ಯಾರಿಂದನೂ ಯಾರಿಗೂ ತೊಂದರೆ ಆಗಬಾರ್ದು. ಇಂತಹ ಪ್ರಕರಣಗಳಲ್ಲಿ ವಿಶೇಷವಾಗಿ ಮರ್ಯಾದೆಗೇಡು ಹತ್ಯೆಗೆ ಸಂಬಂಧಪಟ್ಟಂತೆ ವಿಶೇಷ ಮುತುವರ್ಜಿಯನ್ನು ವಹಿಸಿ ವಿಶೇಷ ರೂಪರೇಷೆಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ವಿಶೇಷವಾದಂಥ ಮರ್ಯಾದೆಗೇಡು ಹತ್ಯೆ ನಿಷೇಧ ಮಾನ್ಯ ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಇವತ್ತು ನಾವು ಜನಾಂದೋಲನವನ್ನು ಮಾಡಬೇಕು. ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡ್ತೇವೆ. ಇಂಥ ಪ್ರಕರಣಗಳು ಎಲ್ಲೆಲ್ಲಾಗಿದ್ದಾವೆ ಅಲ್ಲೆಲ್ಲ ಭೇಟಿ ಕೊಡೋದ್ರ ಮೂಲಕ ಒಂದು ಕ್ರಾಂತಿಕಾರಿ ಹೋರಾಟವನ್ನು ಮಾಡೋದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಈ ಸಂಬಂಧಪಟ್ಟಂತೆ ಕಣ್ತರಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಅದಕ್ಕೆ ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಬಹಳಷ್ಟು ಕಳಕಳಿ ಹೊಂದಿರುವಂಥದ್ದು ಮತ್ತು ಈ ಒಂದು ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳಲ್ಲಿ ರಾಜ್ಯದ ಮಹಿಳಾ ಆಯೋಗ ಮತ್ತು ಮಾನವ ಹಕ್ಕುಗಳ ಆಯೋಗ ಸಂಪೂರ್ಣ ನಿಷ್ಕ್ರಿಯವಾಗಿದ್ದಾವೆ. ಎಲ್ಲೋ ಒಂದು ಪ್ರಕರಣದಲ್ಲಿ ಧ್ವನಿ ಎತ್ತಿದ್ದು ನೋಡಿದ್ದೇವೆ ಹೊರತು ಸಂಪೂರ್ಣ ಎಲ್ಲ ಪ್ರಕರಣಗಳಲ್ಲೂ ಮಹಿಳಾ ಆಯೋಗ ಆಗಿರ್ಬೋದು ಮತ್ತು ಮಾನವ ಹಕ್ಕುಗಳ ಆಯೋಗ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ. ಅದಕ್ಕೆ ಅವರು ಸಹಿತ ಕಾರ್ಯಪ್ರವೃತ್ತಾಗಿ ಇಂತಹ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಯಾವ್ಯಾವ ಕಾನೂನಿನ ತೊಡಕುಗಳಾಗದಂತೆ ಏನೇನು ರೂಪರೇಷೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಬೇಕು. ರಾಜ್ಯ ಸರ್ಕಾರ ಸೂಕ್ತ ಪ್ರಸ್ತಾವನೆಯೊಂದಿಗೆ ಈ ಕಾನೂನನ್ನು ಜಾರಿಗೆ ತರಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಮತ್ತು ಜೊತೆಗೆ ಏನು ಮಾನ್ಯಾಳ ಕುಟುಂಬಕ್ಕೆ, ವಿವೇಕಾನಂದ ಕುಟುಂಬಕ್ಕೆ ಈ ತತ್ಕ್ಷಣ ಜಿಲ್ಲಾಡಳಿತ ಕಾನೂನೊಳಗಿರುವಂಥ ಅವಕಾಶದ ಪ್ರಕಾರ ಅವರಿಗೆ 10 ಎಕರೆ ಭೂಮಿಯನ್ನು ಕೊಡಬೇಕು, ಸೂಕ್ತ ಸರ್ಕಾರಿ ನೌಕರಿ ಸೌಲಭ್ಯವನ್ನು ಕೊಡಬೇಕು. ಯಾವ್ಯಾವ ಮಕ್ಕಳಿಗೆ ಕೊಡ್ಲಿ ಪೆಟ್ಟು ಬಿದ್ದಿದೆ ಅವರ ಸಂಪೂರ್ಣ ವ್ಯಾಸಂಗದ ವೆಚ್ಚ, ಡಿಗ್ರಿವರೆಗೂ ಅವರ ಸಂಪೂರ್ಣ ವ್ಯಾಸಂಗದ ವೆಚ್ಚವನ್ನು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ನೋಡ್ಕೋಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾರೆ. ಮಾನ್ಯ ಸಂಬಂಧಪಟ್ಟಂಥ ವಿವೇಕಾನಂದ ಕುಟುಂಬಕ್ಕೆ ಮತ್ತು ಆ ಕುಟುಂಬಕ್ಕೆ ಅನ್ಯಾಯವಾದಂಥ ಘಟನೆ ನೋಡಿ ಆ ಸಂಬಂಧಪಟ್ಟಂಥ ಏನು ಘಟನೆ ಮಾಡಿರಲ್ಲ ಅವ್ರ ಆಸ್ತಿಯನ್ನು ಮುಟ್ಟುಗೋಲಾಕೋ ಸರ್ಕಾರ ಹಾಕೊಂಡು ಮಾನ್ಯ ನ್ಯಾಯಾಲಯ ಮತ್ತು ಇರ್ತಕ್ಕಂಥ ಫ್ಯಾಮಿಲಿಗೆ ನ್ಯಾಯ ದೋಚಿಕೊಡ್ಬೇಕಂತ ಕೇಳ್ಕೊತೀವಿ. ಅದೇ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತಾ ನೋಡಬೇಕು. ಆದರೆ ಈ ಒಂದು ಏನು ಇನಾಮು ವೀರಾಪುರ ಗ್ರಾಮದಲ್ಲಿ ನಡೆದಂತಹ ಕೃತ್ಯದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆಗಳು ಈ ರೀತಿಯ ಒಂದು ಆಗ್ರಹ ಮಾಡ್ತಾ ಇದ್ದಾವೆ ಮತ್ತು ದಲಿತರಿಗೆ ರಕ್ಷಣೆ ಸಿಗಬೇಕಂದ್ರೆ ಈ ರೀತಿಯ ಒಂದು ಕಾಯ್ದೆ ತಂದಲ್ಲಿ ಮಾತ್ರ ಒಂದಷ್ಟು ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ದಲಿತ ಸಂಘಟನೆಗಳ ವಿವಿಧ ಸಂಘಟನೆಗಳು ಈ ರೀತಿಯ ಒಂದು ಬೇಡಿಕೆ ಇಡ್ತಾ ಇದಾವೆ ರಾಜ್ಯ ಸರ್ಕಾರದ ಮುಂದೆ. ರಾಜ್ಯ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾಮನ್ ಅಶೋಕ್ ಜೊತೆ ಶಿವರಾಮ ಸುರೇಶ್, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.